Good morning everybody. ನನ್ನ ಹೆಸರು ವರ್ಷ. I will be taking geography for you. ನಿಮ್ಮ geography syllabus ಅಲ್ಲಿ first chapter is Indian position and extension. And ಈ chapter ಒಂದು ಚಿಕ್ಕ chapter. So introduction ಆಗಿ we learn. And ಇದರಲ್ಲಿ we have 5 subtopics. ಆಯ್ತಾ? So ಈ subtopics first one ಬಂದು location. What do we learn in location ಅಂದ್ರೆ where exactly is India present geographically on the earth? Where are we present physically? And main latitudes and longitudes pass through India. And we learn about how it is situated on the planet. Extent ali we learn about the land area that our country covers. So ಎಕ್ಸ್ಟೆಂಟ್ ಅಂದರೆ ನಾವು ಎಷ್ಟು ಜಾಗ ತಗೋತಾ ಇದ್ದೀವಿ ಅರ್ಥ ಮೇಲೆ, ಎಷ್ಟು ಪರ್ಸೆಂಟೇಜ್. ಫ್ರಾಂಟಿಯರ್ಸ್ ಅಂದರೆ ಬಾರ್ಡರ್ಸ್. ಸೊ ನಮ್ಮ ಇಂಡಿಯನ್ ಕಂಟ್ರಿ ಎಷ್ಟು ಬಾರ್ಡರ್ಸ್ ಇದೆ ಇದರಲ್ಲಿ? ಆರ್ ದೇ ಮ್ಯಾನ್ ಮೇಡ್ ಬಾರ್ಡರ್ಸ್, ಆರ್ ದೇ ನ್ಯಾಚುರಲ್ ಬಾರ್ಡರ್ಸ್? ವಿ ಲರ್ನ್ ಅಬೌಟ್ ಇಟ್. ವಿ ಲರ್ನ್ ಅಬೌಟ್ ವಾಟ್ ಆರ್ ವಿ ಬಾರ್ಡರಿಂಗ್ ವಿತ್. ವಿ ಲರ್ನ್ ಅಬೌಟ್ ದ ಕೋಸ್ಟ್ ಲೈನ್ಸ್ ಆಲ್ಸೋ. ನೇಬರಿಂಗ್ ಕಂಟ್ರೀಸ್ ಅಂದರೆ ವಿ ಜಸ್ಟ್ ಲರ್ನ್ ಅಬೌಟ್ ನಮ್ಮ ಕಂಟ್ರಿಗೆ ಯಾವ ನೇಬರ್ಸ್ ಇದ್ದಾರೆ, ಯಾವ ಕಂಟ್ರೀಸ್ ಇದೆ ಪಕ್ಕ ನಮ್ಮ ಪಕ್ಕ. ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಅಲ್ಲಿ ವಿ ಲರ್ನ್ ಅಬೌಟ್ ಇಂಡಿಯಾ ಇಂಟರ್ನಲಿ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ, ಏನು ಬೇಸಿಸ್ ಮೇಲೆ ಡಿವೈಡ್ ಆಗಿದೆ. ವಿ ಲರ್ನ್ ಅಬೌಟ್ ದ್ಯಾಟ್. ಸೊ ನಿಮ್ಮ ಫಸ್ಟ್ ಸಬ್ ಟಾಪಿಕ್ ಲೊಕೇಶನ್. ಅದರಲ್ಲಿ we have a few things to learn. First thing ಬಂದು India is located in the northern hemisphere, center of eastern hemisphere. Aita? So do you know the concept of hemispheres? So nama globe is a sphere, correct? So adನ್ನು cut ಮಾಡಿದಾಗ we get hemispheres. So ಈ ತರ cut ಮಾಡಿದ್ರೆ we get northern hemisphere and southern hemisphere. ಈ ತರ ಕಟ್ ಮಾಡಿದ್ರೆ we get eastern hemisphere and western hemisphere. So ನಿಮಗೆ ಐಡಿಯಾ ಬರಬೇಕಂದ್ರೆ we have eastern hemisphere ಅಲ್ಲಿ we have countries, all the Asian continent. We have India, we have Australia ಅವೆಲ್ಲ. And in the western hemisphere we have North America and South America. So Africa ಅವೆಲ್ಲ ಕೂಡ eastern hemisphere ಅಲ್ಲೇ ಬರುತ್ತೆ. So ಹೆಮಿಸ್ಫಿಯರ್ಸ್ ಅರ್ಥ ಆಯ್ತಲ್ವಾ? ಸೊ ನಮ್ಮ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ? ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ನಾರ್ದರ್ನ್ ಹೆಮಿಸ್ಫಿಯರ್ ಅಂದ್ರೆ ಈ ಪಾರ್ಟ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಅಂಡ್ ಸೆಂಟರ್ ಆಫ್ ಈಸ್ಟರ್ನ್ ಹೆಮಿಸ್ಫಿಯರ್. ಸೊ ಇದು ಈಸ್ಟರ್ನ್ ಹೆಮಿಸ್ಫಿಯರ್, ಇದರ ಸೆಂಟರ್ ಅಲ್ಲಿ ಲೊಕೇಟ್ ಆಗಿದೆ. ಅಂಡ್ ಇಟ್ ಇಸ್ ಅ ಪೆನಿನ್ಸುಲಾ ಇನ್ ಸೌತ್ ಈಸ್ಟ್ ಏಷ್ಯಾ. ಕಾಂಟಿನೆಂಟ್ಸ್ ಗೊತ್ತಲ್ಲ, ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇಸ್ ಏಷ್ಯಾ. ಅದರಲ್ಲಿ ವಿ ಆರ್ ಅ ಪೆನಿನ್ಸುಲಾ ಕಂಟ್ರಿ. ಪೆನಿನ್ಸುಲಾ ಅಂದ್ರೆ 3 sides covered by water. Now, ನಮ್ಮ mainland extends from mainland. ಅಂದ್ರೆ India also has islands. ಅದಕ್ಕೆ we separate India as mainland and islands. So ನಮ್ಮ mainland extends from 8 degree 4 minute north to 37 degree 6 minute north and 68 degree 7 minute east to 97 degree 25 minute east. Now idu bandu enidu, this is latitude and this is longitude. Aita? Latitude andre ee tara nodi. Latitudes are horizontal lines. Aita? ನಿಮಗೆ ಕ್ಲಾರಿಟಿ ಬೇಕಂದ್ರೆ ಹೇಳ್ತೀನಿ ನೋಡಿ. ನಮ್ಮ ಅರ್ತ್ ನ ಗ್ರಿಡ್ಸ್ ತರ ಡಿವೈಡ್ ಮಾಡ್ತೀವಲ್ಲ. ಸೊ ಗ್ರಿಡ್ ಅಲ್ಲಿ a geometrical grid of latitudes and longitudes is used to locate the position of a place on the earth's surface. ಆಯ್ತಾ? ಸೊ latitudes ಅಲ್ಲಿ ಇಂಪಾರ್ಟೆಂಟ್ latitudes ಯಾವುದು ನೋಡಿ. ಈ 0 ಡಿಗ್ರಿ ಬಂದು ಈಕ್ವೇಟರ್. ಈಕ್ವೇಟರ್ ಮೇಲೆ you get 23.5 degree north ಅಲ್ಲಿ you get Tropic of Cancer. ಹಾಗೆ ಮೇಲೋದ್ರೆ you get the Arctic Circle and North Pole. ಕೆಳಗೆ ಬಂದ್ರೆ you get at 23.5 degree south Tropic of Capricorn.
ಸೊ these are important latitudes. There is also Antarctic circle, but ಅದೇನು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಇಂಪಾರ್ಟೆಂಟ್ ಇರೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ವಿಚ್ ಇಸ್ 23.5 degree north. ಇಟ್ ಪಾಸಸ್ ಥ್ರೂ ಇಂಡಿಯಾ. ಅದಕ್ಕೆ ನೆಕ್ಸ್ಟ್ ಬರೋ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಅಂಡ್ ಲಾಂಗಿಟ್ಯೂಡ್ಸ್ ಬಂದು ಈ ಥರ ವರ್ಟಿಕಲಿ ಡ್ರಾನ್ ಲೈನ್ಸ್, ಆಯ್ತಾ. ಅದರಲ್ಲಿ ಈ 0 ಡಿಗ್ರಿ, ಇದರಲ್ಲಿ 0 ಡಿಗ್ರಿ ವಾಸ್ ಈಕ್ವೇಟರ್, ಇದರಲ್ಲಿ 0 ಡಿಗ್ರಿ ಇಸ್ ಕಾಲ್ಡ್ ಗ್ರೀನ್ವಿಚ್ ಮೆರಿಡಿಯನ್. ಆ್ಯಂಡ್ ನೋಡಿ ನಾನು ಹೇಳಿದ್ನಲ್ಲ, ಈ ಕಡೆ ಈಸ್ಟರ್ನ್ ಹೆಮಿಸ್ಫಿಯರ್, ಈ ಕಡೆ ವೆಸ್ಟರ್ನ್ ಹೆಮಿಸ್ಫಿಯರ್, ಅದಕ್ಕೆ ಈ ಕಡೆ ಎಲ್ಲ ವೆಸ್ಟ್, 20 ಡಿಗ್ರಿ ವೆಸ್ಟ್, 40 ಡಿಗ್ರಿ ವೆಸ್ಟ್, 60 ಡಿಗ್ರಿ ವೆಸ್ಟ್, 80 ಡಿಗ್ರಿ ವೆಸ್ಟ್, ಇವೆಲ್ಲ ಈಸ್ಟ್. ಸೊ ಆ ರೀತಿಯಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಲಾಂಗಿಟ್ಯೂಡ್ಸ್ ಇಂದ ಯು ಗೆಟ್ ಟೈಮ್ನ ಲಾಂಗಿಟ್ಯೂಡ್ಸ್ ಮೇಲೆ ಮೆಷರ್ ಮಾಡ್ತಾರೆ. ಲೈಕ್ there are many different times ಅಲ್ವಾ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇದೆ, IST, PST ಅಂತ ಇದೆ, ಪೆಸಿಫಿಕ್ ಸ್ಟ್ಯಾಂಡರ್ಡ್ ಟೈಮ್, ಆ್ಯಂಡ್ ಯು ಹ್ಯಾವ್ ಗ್ರೀನ್ವಿಚ್ ಟೈಮ್ ಆಲ್ಸೋ. ಸೊ ಅದಿನ್ನೊಂದು ಇಂಪಾರ್ಟೆಂಟ್ ವಿಷಯ. ಸೊ ಇದ್ರ ಬಗ್ಗೆ ಹೇಳ್ತಿದ್ನಲ್ವಾ, ಮೇನ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಫ್ರಾಮ್ ಅಂತ. ಸೊ ನಮ್ಮ ಇದು ಪ್ರಕಾರ ಇಂಡಿಯಾ ಇಲ್ಲೆಲ್ಲ ಬರುತ್ತೆ, ಕರೆಕ್ಟಾ. ಸೊ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಅಂಡ್ ಸೆಂಟರ್ ಆಫ್ ದ ಈಸ್ಟರ್ನ್ ಹೆಮಿಸ್ಫಿಯರ್. ಸೊ ಇದರಲ್ಲಿ 8 ಡಿಗ್ರಿ 4 ಮಿನಿಟ್ಸ್ ಅಂದ್ರೆ 8 ಡಿಗ್ರಿ ನೋಡಿ, 0 ಡಿಗ್ರಿ ಸೊ ಮೇಲೆ ಇಲ್ಲೆಲ್ಲೋ. ಸೊ 8 ಡಿಗ್ರಿ 4 ಮಿನಿಟ್ಸ್ ಇಂದ ಇಲ್ಲೆಲ್ಲೋ 37 ಡಿಗ್ರಿ. ಸೊ ಈ ತರ ನಿಮ್ಗೆ ಗೊತ್ತಾಗ್ಬೇಕು. ಮಾಡ್ತೀನಿ. ಸೊ ಇಲ್ಲಂದ್ರೆ ಇದು, ಆಯ್ತಾ. ಸೊ ದಿಸ್ ವಿಲ್ ಬಿ ಲೈಕ್ 8 degree 4 minute north, 37 degree 6 minute north. ಅದೇ ತರ ಇಲ್ಲಿ ಈ ಪಾರ್ಟ್, ಸೊ ಇಲ್ಲಿ 68, ಓಕೆ 40. ಸೊ ಈ ಕಡೆ 68 degree 7 minute east to 97 degree 25 minute east. ಗೊತ್ತಾಯ್ತಲ್ವಾ ಇದು? ಸೊ ಇಂದಿರಾ ಪಾಯಿಂಟ್ ಬಂದು ನಮ್ಮ ಕಂಟ್ರಿದು ಸದರ್ನ್ ಮೋಸ್ಟ್ ಪಾಯಿಂಟ್. ಸೌತ್ ಅಲ್ಲಿ ನಮ್ಮ ಎಡ್ಜ್ ಬಂದು ಈ ಇಂದಿರಾ ಪಾಯಿಂಟ್, ಅದು ನಿಕೋಬಾರ್ ಐಲ್ಯಾಂಡ್ ಅಲ್ಲಿದೆ ಆಟ್ ದಿಸ್ ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ 6 degree 45 minute ನಾರ್ತ್. ಸೊ ನೀವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಇಂದಿರಾ ಪಾಯಿಂಟ್, ಸದರ್ನ್ ಮೋಸ್ಟ್ ಪಾಯಿಂಟ್. Next, Indira Col is the northernmost point and it is in Jammu Kashmir. Jammu Kashmir gottala. So these two are important, Indira Col and Indira Point. Next, Vandana Navagli explained madamala, Tropic of Cancer, which is the one of the most important latitudes passing through India. So at the it's 23.5 degree north. So napka itkobeku. And it passes through the middle of India. So this is the important latitude that passes. And longitude bandre actually ee meridian andre longitude. So avagli explain madanaga latitudes longitudes anta helidnala, it divides the planet into grids for the purpose of locating anta. So those are imaginary lines. So idu 82.5 degree east is the central meridian of India, and time, nama Indian standard time is based on this meridian. Aita central meridian of India, which is 82.5 degree east. So Tropic of Cancer and central meridian of India ಜ್ಞಾಪಕ. ನೆಕ್ಸ್ಟ್ ಸಬ್ ಟಾಪಿಕ್ ನಿಮ್ದು ತುಂಬಾ ಚಿಕ್ಕ ಸಬ್ ಟಾಪಿಕ್, ಎಕ್ಸ್ಟೆಂಟ್. ಹೇಳ್ದೆ ಅಲ್ವಾ, ಲ್ಯಾಂಡ್ ಮಾಸ್ ಎಷ್ಟು ಕವರ್ ಮಾಡ್ತಿದೀವಿ ಅಂತ ಅರ್ಥ ಮಾಡ್ಕೊತೀವಿ. ಸೊ ಇದರಲ್ಲಿ ನಮ್ಮ ಕಂಟ್ರಿ ಇಸ್ ದ 7th largest country in the world. ಆಯ್ತಾ. ಸೊ there are 6 more countries which are bigger than us. And what are they? So first one ಬಂದು ರಷ್ಯಾ, ಕ್ಯಾನಡಾ, ಚೈನಾ, USA, ಬ್ರೆಜಿಲ್ and ಆಸ್ಟ್ರೇಲಿಯಾ. ಸೊ ಆ ಆರ್ಡರ್ ಜ್ಞಾಪಕ ಇಟ್ಕೊಳ್ಳಿ.
Russia, Canada, China, USA, Brazil, and Australia. Now, these are the six countries larger than us. First largest one Russia. So ಇವೆಲ್ಲ ಆದ್ಮೇಲೆ ಇಂಡಿಯಾ ಬರುತ್ತೆ. India is the seventh largest country and it accounts to 2.4% of the world's total area. ಇವಾಗ ವರ್ಲ್ಡ್ ಅಲ್ಲಿ ಟೋಟಲ್ ಏರಿಯಾ ಲೆಕ್ಕ ಹಾಕ್ತಿವಲ್ಲ ಅದ್ರ ಬರೀ 2.4% ಇಸ್ ಇಂಡಿಯಾ. ವರ್ಲ್ಡ್ಸ್ ಟೋಟಲ್ ಏರಿಯಾ ಅಲ್ಲಿ ಓಷನ್ ಏರಿಯಾ ಕೂಡ ಇನ್ಕ್ಲೂಡ್ ಆಗುತ್ತೆ, ಅದಕ್ಕೆ ಇಷ್ಟು ಚಿಕ್ಕ ಏರಿಯಾ. ಸೊ ಆ ಏರಿಯಾ ಕಿಲೋಮೀಟರ್ ಸ್ಕ್ವೇರ್ ನಲ್ಲಿ ಇಷ್ಟು ಜಾಸ್ತಿ ಅಲ್ವಾ, 32,87,263 ಕಿಲೋಮೀಟರ್ ಸ್ಕ್ವೇರ್. ಇನ್ನೊಂದೇನು ಗೊತ್ತಾಗ್ಬೇಕಂದ್ರೆ ನಮ್ಮ ಈಸ್ಟ್ ಟು ವೆಸ್ಟ್ ಎಕ್ಸ್ಟೆಂಟ್ ಇರ್ತಲ್ಲ ಅದೆಷ್ಟು ಡಿಸ್ಟೆನ್ಸ್ ಅಂಡ್ ನಾರ್ತ್ ಟು ಸೌತ್ ಎಕ್ಸ್ಟೆಂಟ್ ಎಷ್ಟು ಡಿಸ್ಟೆನ್ಸ್. ಸೊ ದ ಈಸ್ಟ್ ಟು ವೆಸ್ಟ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಂದ್ರೆ ಈಸ್ಟ್ ಅಲ್ಲಿ ಏನಿದೆ, ದೇರ್ ಇಸ್ ಅಸ್ಸಾಂ ಅಲ್ವಾ. ಸೊ ಅಲ್ಲಿ ಟು ವೆಸ್ಟ್, ವೆಸ್ಟ್ ಅಂದ್ರೆ ಪಂಜಾಬ್ ಅಲ್ಲಿ. ಸೊ ಆ ಡಿಸ್ಟೆನ್ಸ್ ಬಂದು 2,933 ಕಿಲೋಮೀಟರ್. ಮತ್ತೆ ನಾರ್ತ್ ಅಲ್ಲಿ ಜಮ್ಮು ಕಾಶ್ಮೀರ್, ಸೌತ್ ಅಲ್ಲಿ ಕನ್ಯಾಕುಮಾರಿ. ಸೊ ಆ ಡಿಸ್ಟೆನ್ಸ್ ಬಂದು 3,214 ಕಿಲೋಮೀಟರ್. ಸೊ ನಿಮ್ಮ ನೆಕ್ಸ್ಟ್ ಎರಡು ಟಾಪಿಕ್ ಬಂದು ಫ್ರಾಂಟಿಯರ್ಸ್ ಅಂಡ್ ನೇಬರಿಂಗ್ ಕಂಟ್ರೀಸ್. ಬಟ್ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಲೆಟ್ಸ್ ಲರ್ನ್ ಅಬೌಟ್ ದಿಸ್ ಡೈರೆಕ್ಷನ್ ಸ್ವಲ್ಪ, ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಗೊತ್ತಲ್ವಾ. ಸೊ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ದೀನಿ, ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿದ್ದೀನಿ. ಇದು ನಾರ್ತ್, ಇದು ಸೌತ್, ರೈಟ್ ಸೈಡ್ ಈಸ್ಟ್, ಈ ಕಡೆ ವೆಸ್ಟ್. ಸೊ ಹೇಗೆ ಜ್ಞಾಪಿಸ್ಕೊಳ್ಳೋದಂದ್ರೆ ಈ ಕಡೆ ಈಸ್ಟ್ ಹತ್ರ ಸನ್ ರೈಸ್ ಆಗುತ್ತಲ್ವಾ. ಸೊ ಇಲ್ಲಿ ಸನ್ ರೈಸ್ ಆಗ್ತದೆ, ನಾನು ಇಲ್ಲಿ ನಿಂತ್ಕೊಂಡ್ರೆ ಆ ಕಡೆ ಈಸ್ಟ್, ಹಿಂದೆ ವೆಸ್ಟ್, ನನ್ನ ಲೆಫ್ಟ್ ಹ್ಯಾಂಡ್ ಈ ಕಡೆ ನಾರ್ತ್, ಈ ಕಡೆ ಸೌತ್. ನೀವೆಲ್ಲ ನನ್ನ ಸೌತ್ ಅಲ್ಲಿ ಕೂತಿದ್ದೀರ, ಓಕೆನಾ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ ಫ್ರಾಂಟಿಯರ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಇಟ್ ಮೀನ್ಸ್ ಬಾರ್ಡರ್ಸ್. ಸೊ ಲೆಟ್ಸ್ ಲರ್ನ್ ಅಬೌಟ್ ದಟ್. India has both land and water borders, correct? Land and water borders. ಮೇಲ್ಗಡೆ ಹೇಳಿದ, ಮೇಲ್ಗಡೆ ನಮ್ಮ ನಾರ್ದರ್ನ್ ಇಂಡಿಯಾ ಎಲ್ಲ ಲ್ಯಾಂಡ್ ಬಾರ್ಡರ್ಸ್ ಇದೆ, ಕೆಳಗಡೆ ನಮ್ಮ ಸೌತ್ ಇಂಡಿಯಾ ಇಸ್ ಅ ಪೆನಿನ್ಸುಲಾ. ಸೊ ಈ ಕಡೆ ವಾಟರ್ ಬಾರ್ಡರ್ಸ್ ಇದೆ. ಅದರ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಬಾರ್ಡರ್ ಡಿಸ್ಟೆನ್ಸ್ ಆಯ್ತಾ. ಸೊ ನಮ್ಮ ಲ್ಯಾಂಡ್ ಬಾರ್ಡರ್ ಜಾಸ್ತಿ ಇದೆ, 15,200 ಕಿಲೋಮೀಟರ್. ನಮ್ಮ ವಾಟರ್ ಬಾರ್ಡರ್ ಅಂದ್ರೆ ಆ ಕೋಸ್ಟ್ ಲೈನ್ ಇದೆ ಅಲ್ಲ, ಅದು ಕೋಸ್ಟ್ ಲೈನ್ ವಾಟರ್ ಬಾರ್ಡರ್ ಬಂದು 6,100 ಕಿಲೋಮೀಟರ್, ಓಕೆನಾ. ಹಾಗೂ ನಮ್ಮ ಟೋಟಲ್ ಕೋಸ್ಟ್ ಲೈನ್, ಸೊ ನಮ್ಮ ಸೌತ್ ಇಂಡಿಯಾ ಕೋಸ್ಟ್ ಹೀಗಿದೆಲ್ಲ ಸಮ್ವಾಟ್, ಹಾಗೂ ಈ ಕಡೆ ಲಕ್ಷದ್ವೀಪ ಐಲ್ಯಾಂಡ್ಸ್ ಇದೆ, ಈ ಕಡೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ. ಸೊ ಅದರ ಕೋಸ್ಟ್ ಲೈನ್ ಕೂಡ ತಗೊಂಡ್ರೆ, ಕನ್ಸಿಡರ್ ಮಾಡಿದ್ರೆ, ಪೂರ್ತಿ ಕೋಸ್ಟ್ ಲೈನ್ ಬಂದು 7,516.5 ಕಿಲೋಮೀಟರ್ ಆಯ್ತಾ. ಸೊ ನಮ್ಮ ಈ ಬಾರ್ಡರ್ಸ್ ಅಲ್ಲಿ ನ್ಯಾಚುರಲ್ ಬಾರ್ಡರ್ಸ್ ಕೂಡ ಇದೆ, ಮ್ಯಾನ್ ಮೇಡ್ ಬಾರ್ಡರ್ಸ್ ಕೂಡ ಇದೆ. ಎಷ್ಟೊಂದು ಕಂಟ್ರಿಯಲ್ಲಿ ಈ ಮ್ಯಾನ್ ಮೇಡ್ ಬಾರ್ಡರ್ಸ್ ಜಸ್ಟ್ ಒಂದು ದೊಡ್ಡ ವಾಲ್ ಹಾಕ್ಬಿಡ್ತಾರೆ ಉದ್ದಕ್ಕೂ. ಸೊ ನಮ್ಮ ಕಂಟ್ರಿಲಿ ಆ ತರಾನು ಇದೆ ಅಂಡ್ ನ್ಯಾಚುರಲ್ ಬಾರ್ಡರ್ಸ್ ಕೂಡ ಇದೆ. ಸೊ ನಮ್ಮ ನ್ಯಾಚುರಲ್ ಬಾರ್ಡರ್ಸ್ ಬಗ್ಗೆ ಕಲಿಯೋಣ. ಓಕೆ, ಸೊ ನ್ಯಾಚುರಲ್ ಬಾರ್ಡರ್ಸ್ ಯಾವ್ದ್ಯಾವ್ದಿದೆ? ಮೇಲ್ಗಡೆ ಹಿಮಾಲಯ ಮೌಂಟೇನ್ಸ್ ಇದೆ ಅಲ್ಲ, ಅದೇ ನಮ್ಮ ನ್ಯಾಚುರಲ್ ಬಾರ್ಡರ್. ತುಂಬಾ ಕಂಟ್ರಿಗಳಿಗೆ ಹಿಮಾಲಯಾಸ್ ಬಾರ್ಡರ್ ಆಗುತ್ತೆ. ಸೊ ದೇ ಆಕ್ಟ್ ಆಸ್ ಅವರ್ ನ್ಯಾಚುರಲ್ ಬಾರ್ಡರ್. ಕೆಳಗಡೆ ದಿ ಓಷನ್ ಆಕ್ಟ್ಸ್ ಆಸ್ ಅವರ್ ನ್ಯಾಚುರಲ್ ಬಾರ್ಡರ್. ಸೊ ನಮ್ಮ ವಾಟರ್ ನ್ಯಾಚುರಲ್ ಬಾರ್ಡರ್ ಅಂತ ಹೇಳಿದೆ ಅಲ್ವಾ, ಅದ್ರಲ್ಲಿ ಯಾವ್ದು ನೋಡೋಣ. ಸೊ ನಮ್ಮ ಈಸ್ಟ್ ಅಲ್ಲಿ ದೇರ್ ಇಸ್ ಬೇ ಆಫ್ ಬೆಂಗಾಲ್, ಸೌತ್ ಅಲ್ಲಿ ದೇರ್ ಇಸ್ ಇಂಡಿಯನ್ ಓಷನ್ ಅಂಡ್ ವೆಸ್ಟ್ ಅಲ್ಲಿ ವಿ ಹ್ಯಾವ್ ಅರೇಬಿಯನ್ ಸಿ. So Arabian Sea, Indian Ocean, Bay of Bengal,
These water bodies also act as our natural frontiers. So ಇನ್ನೊಂದು ಡೂ ಯು ನೋ ಅಂತ ಒಂದು ಚಿಕ್ಕ ಟಾಪಿಕ್ ಇದೆ, ಅದು ಕಲ್ಯಾಣ. ಸೊ ದೇರ್ ಇಸ್ ರಾಡ್ಕ್ಲಿಫ್ ಲೈನ್, ಡ್ಯೂರಾಂಡ್ ಲೈನ್ ಅಂಡ್ ಮೆಕ್ ಮಹಾನ್ ಲೈನ್ ಅಂತ. ಸೊ ವಾಟ್ ಆರ್ ದೀಸ್? ಅದು ನೇಬರಿಂಗ್ ಕಂಟ್ರೀಸ್ ಆದ್ಮೇಲೆ ಹೇಳ್ತೀನಿ. ಸೊ ನೇಬರಿಂಗ್ ಕಂಟ್ರೀಸ್, ವಿ ಹ್ಯಾವ್ 7 ನೇಬರಿಂಗ್ countries. India has 7 countries as its neighbors. So now north west ಅಲ್ಲಿ ಲೆಕ್ಕ ಹಾಕಿದ್ರೆ ಇವಾಗ ಇಂಡಿಯಾ ಹೀಗಿದೆ ಅಲ್ಲ, ಹೀಗಿದೆ. So north west ಅಲ್ಲಿ we have Pakistan and Afghanistan. These are the 2 countries who are our neighbors in the northwest. Now, in the northeast we have Nepal, we have Bhutan and we have China. ಚೈನಾ ಜೊತೆ ದೊಡ್ಡ ಬಾರ್ಡರ್ ಶೇರ್ ಮಾಡ್ತೀವಿ ನಾವು. ಆಮೇಲೆ ಈ ಕಡೆ ಕೆಳಗೆ ಬರ್ತಾ ಸ್ವಲ್ಪ ನೇಪಾಲ್ ಸ್ವಲ್ಪ ಪಕ್ಕ ಭೂತಾನ್. ಹಾಗೂ ಈಸ್ಟ್ ಅಲ್ಲಿ ನಮ್ಮ ನೇಬರ್ಸ್ ಬಂದು ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್. ಸೌತ್ ಅಲ್ಲಿ ಶ್ರೀಲಂಕಾ ಹೀಗಿದೆ ಅಲ್ವಾ. ಸೊ ದರ್ ಇಸ್ ಪಾಕ್ ಸ್ಟ್ರೇಟ್ ಕಡೆ ಇಂಡಿಯಾ ಹೀಗಾದ್ರೆ ಪಾಕ್ ಸ್ಟ್ರೇಟ್ ಮತ್ತೆ ಗಲ್ಫ್ ಆಫ್ ಮನ್ನಾರ್ ಬರೀತೀವಿ ನೋಡಿ. ಪಾಕ್ ಸ್ಟ್ರೇಟ್, ಎಲ್ ಇಸ್ ಸೈಲೆಂಟ್, ಅಂಡ್ ಗಲ್ಫ್ ಆಫ್ ಮನ್ನಾರ್. ಸೊ ಇದೆರಡು ಸೆಪರೇಟ್ ಮಾಡುತ್ತೆ ನಮ್ಮ ಇಂಡಿಯನ್ ಪೆನಿನ್ಸುಲಾಗೂ ಶ್ರೀಲಂಕಾಗೂ. ಸೊ ಶ್ರೀಲಂಕಾ ಇಸ್ ಅವರ್ ನೇಬರ್ ಇನ್ ದ ಸೌತ್. So 1, 2, 3, 4, 5, 6, 7, 8. So 7 neighbors ಅಲ್ಲ, ಸಾರಿ 8. ಸೊ ಕಂಟ್ರೀಸ್ ನೋಡಿ, ನಮ್ಮ ನೇಬರ್ಸ್, ನಾವು ಬಾರ್ಡರ್ ಶೇರ್ ಮಾಡೋ ನೇಬರ್ಸ್ ಬಂದು 7 ಕಂಟ್ರೀಸ್. ಹಾಗೂ ಬಾರ್ಡರ್ ಇಲ್ಲದೆ ಶೇರ್ ಮಾಡೋ ಕಂಟ್ರಿ 1 ಕಂಟ್ರಿ ಶ್ರೀಲಂಕಾ. ಸೊ ಹೇಳ್ತಾ ಇದ್ನಲ್ಲ ಆಗಲೇ, ಇದು ನೋಡಿ ಪಾಕಿಸ್ತಾನ್ ಇಲ್ಲಿದೆ, ಅಫ್ಘಾನಿಸ್ತಾನ್ ಇಲ್ಲಿದೆ, ಚೈನಾ ಇಲ್ಲಿದೆ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಹಾಗೂ ಶ್ರೀಲಂಕಾ. ಸೊ ಇದು ಪಾಕ್ ಸ್ಟ್ರೇಟ್ ಇಲ್ಲಿ ಕಾಣ್ತಿದಲ್ಲ, ಇದು ಗಲ್ಫ್ ಆಫ್ ಮನ್ನಾರ್. ಮತ್ತೆ ಆ 3 ಲೈನ್ಸ್ ಹೇಳಿದಾರಲ್ವಾ ನಿಮ್ಮ ಡಿಡ್ ಯು ನೋ ಅಂತ ಒಂದು ಚಿಕ್ಕ ಪಾರ್ಟಲ್ಲಿ. ಸೊ ರಾಡ್ಕ್ಲಿಫ್ ಲೈನ್ ಇದು ಬೌಂಡ್ರಿ ಲೈನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಸೊ ಈ ಲೈನ್ ಇದೆಲ್ಲ ಬೌಂಡ್ರಿ ಲೈನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಜೊತೆ, ಅದು ರಾಡ್ಕ್ಲಿಫ್ ಲೈನ್. ಇನ್ನೊಂದು ದ ಡ್ಯೂರಾಂಡ್ ಲೈನ್, DURAND, ಇದು ಬೌಂಡ್ರಿ ಲೈನ್ ಸೆಪರೇಟಿಂಗ್ ಇಂಡಿಯಾ ಫ್ರಮ್ ಅಫ್ಘಾನಿಸ್ತಾನ್. ಸೊ ಇಷ್ಟು ಕಾಣ್ತಿದೆ ನೋಡಿ ಇಲ್ಲಿ, ನಮ್ಮ ಬಾರ್ಡರು ಅಫ್ಘಾನಿಸ್ತಾನ್ ಬಾರ್ಡರು ಟಚ್ ಆಗ್ತಿರೋದು ಇದು ಡ್ಯೂರಾಂಡ್ ಲೈನ್. ಹಾಗೂ ಮಕ್ ಮಹಾನ್ ಲೈನ್, ಇದು ಇಂಡಿಯಾ ಅಂಡ್ ಚೈನಾ ಜೊತೆ ಬೌಂಡ್ರಿ. ಸೊ ಇದು ಪೂರ್ತಿ ಇಂಡಿಯಾ ಜೊತೆ ಚೈನಾ ಇಷ್ಟಿದೆ ಅಲ್ಲ, ಇದು ಪೂರ್ತಿ ನಮ್ಮ ಬೌಂಡ್ರಿ ಮೆಕ್ ಮಹಾನ್ ಲೈನ್. ಸೊ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಬಂದು ನಿಮ್ಮ ಲಾಸ್ಟ್ ಸಬ್ ಟಾಪಿಕ್ ಈ ಚಾಪ್ಟರ್ ಅಲ್ಲಿ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್, ನಮ್ಮ ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಇಟ್ಸ್ ಅ ರಿಪಬ್ಲಿಕ್ ಕಂಟ್ರಿ. ಸೊ ಬೇಸ್ಡ್ ಆನ್ ಅವರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ views ಅಲ್ಲ, we divide ನಮ್ಮ country internally into 29 states and 7 union territories. ಆಯ್ತಾ? ಇದು ಇಂಪಾರ್ಟೆಂಟ್, ಈ ನಂಬರ್ ನೆನಪಿಸ್ಕೋಬೇಕು ನೀವು. 29 states, 7 union territories. ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ is a union territory. ಹಾಗೂ ನಮ್ಮ 28 ಸ್ಟೇಟ್ಸ್ ಇತ್ತು ಮುಂಚೆ, ಇವಾಗ ಆಂಧ್ರ ಪ್ರದೇಶ್ ಸ್ಪ್ಲಿಟ್ ಆಗಿ ತೆಲಂಗಾಣ ಕ್ರಿಯೇಟ್ ಆದ್ಮೇಲೆ 29 ಸ್ಟೇಟ್ಸ್ ಆಗಿದೆ. ಹಾಗೂ ನಮ್ಮ ಲಾರ್ಜೆಸ್ಟ್ ಸ್ಟೇಟ್ ಬಂದು ರಾಜಸ್ಥಾನ್, ನಮ್ಮ ಸ್ಮಾಲೆಸ್ಟ್ ಸ್ಟೇಟ್ ಬಂದು ಗೋವಾ. ಮತ್ತೆ ನಾವು we divide our country into states and union territories also based on regional language basis ಮೇಲೆ ಡಿವೈಡ್ ಮಾಡಿದೀವಿ. ಬಿಕಾಸ್ ಅಲ್ಲ, ನಮ್ಮ ಸೌತ್ ಇಂಡಿಯನ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ, ಕಡೆ ತೆಲುಗು ಮಾತಾಡ್ತಾರೆ. ಸೊ ಆ ಬೇಸಿಸ್ ಅಲ್ಲಿ ಡಿವೈಡ್ ಆಗಿದೆ. So keeping in views of the primacy of regional languages,
ಆ್ಯಂಡ್ ಹೌ ಅಡ್ಮಿನಿಸ್ಟ್ರೇಷನ್ ಇಸ್ ಡನ್. ಸೊ ನಮ್ಮ ಸ್ಟೇಟ್ ಗವರ್ಮೆಂಟ್ಸ್ ಅದು ಎಷ್ಟು ಲ್ಯಾಂಡ್ ಗೆ ಅಡ್ಮಿನಿಸ್ಟರ್ ಮಾಡ್ತಿದೆ, ಕೆಲಸ ಮಾಡ್ತಿದೆ, ಸೊ ಅದ್ರ ಮೇಲೆ ಸ್ಟೇಟ್ಸ್ನ ಡಿವೈಡ್ ಮಾಡಿದ್ದಾರೆ. ಸೊ ಈ ಚಾಪ್ಟರ್ ಇದಕ್ಕೆ ಮುಗಿಯುತ್ತೆ, ಈ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಗೊತ್ತಾದ್ಮೇಲೆ. ಸೊ ನನ್ನ ಸಜೆಷನ್ ಏನಂದ್ರೆ, ನೀವು ಈ ಚಾಪ್ಟರ್ ರಿವೈಸ್ ಮಾಡುವಾಗ, ಈ ಚಾಪ್ಟರ್ ಓದುವಾಗ ಇದರಲ್ಲಿ ಇಂಪಾರ್ಟೆಂಟ್ ತುಂಬಾ ನಂಬರ್ಸ್ ಇದೆ ಜ್ಞಾಪಿಸ್ಕೊಳ್ಳೋಕೆ. ಸೊ ಸ್ಟೇಟ್ಸ್ ಎಷ್ಟು, ಯೂನಿಯನ್ ಟೆರಿಟರೀಸ್ ಎಷ್ಟು, ನಮ್ಮ ನಾರ್ತ್ ಟು ಸೌತ್ ಎಕ್ಸ್ಟೆಂಟ್ ಎಷ್ಟು, ಮತ್ತೆ ನಮ್ಮ ಕೋಸ್ಟ್ ಲೈನ್, ಟೋಟಲ್ ಕೋಸ್ಟ್ ಲೈನ್ ಎಷ್ಟು ಕಿಲೋಮೀಟರ್, ಮತ್ತೆ ನಮ್ಮ ಲ್ಯಾಂಡ್ ಮಾಸ್ ಎಷ್ಟು ಕಿಲೋಮೀಟರ್ ಸ್ಕ್ವೇರ್, ಮತ್ತೆ ನಮ್ಮ ಜೋಗ್ರಾಫಿಕಲ್ ಎಕ್ಸ್ಟೆಂಟ್ ಇನ್ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್ ಜ್ಞಾಪಿಸ್ಕೋಬೇಕಂದ್ರೆ ನಂಬರ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಪಾಯಿಂಟ್ಸ್ ಬರ್ಕೊಳ್ಳಿ ಜ್ಞಾಪಿಸ್ಕೊಳ್ಳೋಕೆ. ಅಂಡ್ ಈ ಚಾಪ್ಟರ್ ಓದುವಾಗ ಪ್ಲೀಸ್ ಒಂದು ಅಟ್ಲಸ್ ಮ್ಯಾಪ್ ಇಟ್ಕೊಂಡು, ಅಥವಾ ಒಂದು ಚಿಕ್ಕ ಮ್ಯಾಪ್ ಸಿಗುತ್ತಲ್ಲ, ಅಟ್ಲಸ್ ಇಲ್ಲದೆ ಇದ್ರೂ ಕೂಡ ಮ್ಯಾಪ್ ಸಿಗುತ್ತಲ್ಲ, ಸೊ ನಮ್ಮ ಇಂಡಿಯನ್ ಮ್ಯಾಪ್ ಇಟ್ಕೊಂಡು ಕಲೀರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಈ ಯೂಟ್ಯೂಬ್ ಚಾನಲ್ ಕಾಮೆಂಟ್ಸ್ ಅಲ್ಲಿ ಹಾಕಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.